ಶೈಕ್ಷಣಿಕ ಸ್ವಯಂ ಸೇವಕರಿಗೆ ಹಣಕಾಸಿನ ನಿರ್ವಹಣೆ ಕುರಿತು ಒಂದು ದಿನದ ತರಬೇತಿ ಕಾರ್ಯಾಗಾರದ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಆತ್ಮೀಯರು ಮತ್ತು ಟೈಟ್ನ ಉಪನ್ಯಾಸಕರು ಆಗಿರ್ತಕ್ಕಂಥ ಶ್ರೀ ಶಂಕರ್ ಸರ್ ಅವರೇ, ತರಬೇತಿಗಳನ್ನು ನಡೆದಿರ್ತಕ್ಕಂಥ ಅಕ್ಷರ ಫೌಂಡೇಶನ್ನ ಮುಖ್ಯಸ್ಥರು ಆಗಿರ್ತಕ್ಕಂಥ ರಂಗನಾಥ್ ಸರ್ ಅವರೇ ಮತ್ತು ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಕಾರ್ತಿಕ್ ಸರ್ ಅವರೇ ಮತ್ತು ಯಾವತ್ತು ನಮ್ಮ ಯಾದಗಿರಿ ಜಿಲ್ಲೆಯ ಪ್ರಸಿದ್ಧ ನಮ್ಮ ವಿವೇಕಾನಂದ ಆಶ್ರಮದ ಮುಖ್ಯಸ್ಥರು ಆಗಿರ್ತಕ್ಕಂಥ ನಮ್ಮ ವೇಣುಗೋಪಾಲ ಸ್ವಾಮೀಜಿಯವರ ಪಾದಗಳಿಗೆ ಹೊರಟು ಈಗಾಗಲೇ ಸಾಕಷ್ಟು ಈ ಒಂದು ತರಬೇತಿಯ ಒಂದು ಡಿಸೈನ್ ವಿನ್ಯಾಸವನ್ನು ಕುರಿತು ರಾಷ್ಟ್ರಪತಿಗಳಲ್ಲಿ ರಂಗನಾಥ್ ಸರ್ ಅವರು ಸವಿಸ್ತಾರವಾಗಿ ನಮಗೆಲ್ಲ ಹೇಳಿದ್ದಾರೆ. ಇಷ್ಟೇ, ಈಗಾಗಲೇ ಅಕ್ಷರ ಫೌಂಡೇಶನ್ ಅವರು ಇವತ್ತು ನಮ್ಮ ಇಲಾಖೆ ಜೊತೆ ಕೆಲಸ ಮಾಡ್ತಾ ಇಲ್ಲ. ಸುಮಾರು ವರ್ಷಗಳಿಂದ ವಿಶೇಷವಾಗಿ ಈ ಫೌಂಡೇಶನ್ ಅವರು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಡುವಂಥದ್ದಿರ್ಬೋದು, ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ಪಂಚಾಯಿತಿಯ ಅಧೀನದಲ್ಲಿ ಬರ್ತಕ್ಕಂಥ ಶಾಲೆಯ ಪ್ರತಿಯೊಂದು ಶಾಲೆಗೆ ಸ್ವಯಂ ಸೇವಕರನ್ನು ನಾವು ಇಟ್ಕೊಂಡು ತಮ್ಮ ಮೂಲಕ ಇವತ್ತ ನಮ್ಮ ಶಾಲೆಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಮಕ್ಕಳಿಗೆ ನಾವೇನಪ್ಪ ಅಂತಂದ್ರೆ ಈ ಗಣಿತವನ್ನು ನಾವು ಹೇಗೆ ಕಲಿಸಬೇಕು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ವರ್ಷಗಳಿಂದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ, ವಿವಿಧ ಚಟುವಟಿಕೆಗಳನ್ನು ಏರ್ಪಡಿಸುವುದರ ಮೂಲಕ ಮಕ್ಕಳಲ್ಲಿ ಒಂದು ಗಣಿತಕ್ಕೆ ಸಂಬಂಧಪಟ್ಟಂತ ಏನು ಮನೋಭಾವನೆ ಇದೆ, ಆ ಮನೋಭಾವನೆಯನ್ನು ಒಂದು ಉತ್ತಮ ರೀತಿಯಲ್ಲಿ ನಾವು ಪ್ರಿಪರೇಷನ್ ಮಾಡ್ತಕ್ಕಂಥ, ತರಬೇತಿ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಮೋಟಿವೇಟ್ ಮಾಡ್ತಕ್ಕಂಥ ಮತ್ತು ಮಕ್ಕಳಿಗೆ ಒಂದು ಸ್ಫೂರ್ತಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಕರಿಗಿರ್ಬೋದು, ಅಧಿಕಾರಿಗಳಿಗಿರ್ಬೋದು ಮತ್ತು ತಮ್ಮ ಶೈಕ್ಷಣಿಕವಾಗಿರ್ತಕ್ಕಂಥ ಸ್ವಯಂ ಸೇವಕರಿಗೆ ಹೆಚ್ಚಿನ ಅರಿವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಫೌಂಡೇಶನ್ ಅಕ್ಷರ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಶಾಲೆ ಅಂದರೆ ಬರೀ ನಮಗೆ ಅಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಅಷ್ಟೇ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಸ್ಕೂಲ್ ಈಸ್ ಎ ಮಿನಿಯೇಚರ್ ಸೊಸೈಟಿ ಅಂತ ಕರಿತೀವಿ ನಾವು. ಶಾಲೆ ಅಂದರೆ ಒಂದು ಸಮಾಜದ ಚಿಕ್ಕ ಘಟಕ ಅನ್ನುವಂಥದ್ದು. ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಇವತ್ತೇನು ನಮ್ಮ ರಂಗನಾಥ್ ಸರ್ ಅವರು ಹೇಳಿರುವಂಥ ರೀತಿಯಲ್ಲಿ ಏನು ಶಿಕ್ಷಣ ಪ್ರೇಮಿಗಳಿದ್ದಾರೆ ಮತ್ತು SDMs ಅವರಿದ್ದಾರೆ, ಪಾಲಕರಿದ್ದಾರೆ, ಸಂಘ ಸಂಸ್ಥೆಯರಿದೆ, ನಿಮ್ಮಂಥ ಸ್ವಯಂ ಸೇವಕರಿದ್ದಾರೆ, ಇವತ್ತೇನು ಸಾಕಷ್ಟು NGOಗಳಿವೆ, ಗ್ರಾಮ ಪಂಚಾಯತಿ ಇದೆ, ಸ್ಥಳೀಯ ಸರ್ಕಾರಗಳಿವೆ. ಇವೆಲ್ಲಗಳು ಕೈ ಜೋಡಿಸಿದಾಗ ಮಾತ್ರ ಇವತ್ತು ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಮತ್ತು ಶಾಲೆಗಳು ಸಬಲೀಕರಣಗೊಳ್ಳೋದಕ್ಕೆ, ಶಿಕ್ಷಕರಿಗೆ ಜಾಗೃತಗೊಳಿಸಿ ಮತ್ತು ಮಕ್ಕಳ ಕಲಿಕೆಯನ್ನು ನಾವು ಏನು ಪುನಶ್ಚೇತನಗೊಳಿಸುವಂಥ ನಿಟ್ಟಿನಲ್ಲಿ ಸರ್ವರು ಸಮಾಜದಲ್ಲಿರ್ತಕ್ಕಂಥವರು ಕೈ ಜೋಡಿಸಿದಾಗ ಮಾತ್ರ ಇವತ್ತ ಒಂದು ಗುಣಮಟ್ಟದ ಶಿಕ್ಷಣ ನಮ್ಮ ಸಮಾಜದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಇವತ್ತು ಇಲಾಖೆ, ಸರ್ಕಾರ ಮತ್ತು ತಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ದು.